ಇವತ್ತು ನಮ್ಮ ವಾಸವಿ ಸಮೂಹ ವಿದ್ಯಾಸಂಸ್ಥೆಗಳ ಸಹಯೋಗದ ಜೊತೆಯಲ್ಲಿ ಈ ಮಂಜುನಾಥ ವಿದ್ಯಾಲಯದ ಒಂದು ಮಕ್ಕಳು, ಪ್ರತಿಭಾನ್ವಿತ ಮಕ್ಕಳು ಯಾರು SSLCಯಲ್ಲಿ 90% ಹೆಚ್ಚು ಅಂಕಗಳನ್ನು ಪಡೆದಿದ್ದಾರೆ. ಆ ರೀತಿಯ ಒಂದು 100 ಮಕ್ಕಳಿಗೆ ಸಿಂಧೂರ ಪ್ರತಿಭಾ ಪುರಸ್ಕಾರ ಅಂಥೇಳಿ ಒಂದು ಪ್ರತಿಭಾ ಪುರಸ್ಕಾರವನ್ನು ಈ ವರ್ಷ ಪ್ರಾರಂಭ ಮಾಡಿದ್ದಾರೆ. ಇದು ನಿರಂತರವಾಗಿ ಇನ್ನು ಮುಂದೇನೂ ನಡ್ಕೊಂಡು ಹೋಗುತ್ತೆ. ವಾಸವಿ ವಿದ್ಯಾಸಂಸ್ಥೆಯ ಸಹಯೋಗ. ಆದರೆ ಈ ಕಾರ್ಯಕ್ರಮವನ್ನೆಲ್ಲ ಆಯೋಜನೆ ಮಾಡಿರ್ತಕ್ಕಂಥದ್ದು ಶ್ರೀ ಮಂಜುನಾಥ ವಿದ್ಯಾಲಯದ ಅದರ ಸಂಸ್ಥಾಪಕರು, ಪ್ರಾಂಶುಪಾಲರಾಗಿರ್ತಕ್ಕಂಥ ನಾಗರಾಜ್ರವರು ಮತ್ತು ಅವರ ಬಳಗ ಭಾಳ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ನಿಯೋಜನೆ ಮಾಡಿದ್ದಾರೆ. ಬಡ ಮಕ್ಕಳು ಬಹಳ ಕಡಿಮೆ ವೆಚ್ಚದಲ್ಲೂ ಸಹ SSLCಯನ್ನು ಪಾಸ್ ಮಾಡ್ಬೋದು, ಅದರಲ್ಲೂ 90% ಹೆಚ್ಚು ಅಂಕಗಳನ್ನು ಗಳಿಸ್ಬೋದು ಅನ್ನುವಂಥ ಉದಾಹರಣೆ ಬೆಂಗಳೂರು ನಗರದಲ್ಲಿ ಯಾವುದಾದ್ರು ಇದ್ದರೆ ಅದು ಮಂಜುನಾಥ ವಿದ್ಯಾಲಯ ಅಂತ ಹೇಳೋದಕ್ಕೆ ಭಾಳ ಸಂತೋಷ ಆಗುತ್ತೆ. ಈ ಸಂಸ್ಥೆಯವರು ಭಾಳ ಕಷ್ಟಪಟ್ಟು ತಮ್ಮ ಇತಿಮಿತಿಯೊಳಗೆ ಬಡ ಮಕ್ಕಳನ್ನು ಈ ರೀತಿ ವಿದ್ಯಾಭ್ಯಾಸಕ್ಕೆ, ಮುಂದಿನ ವಿದ್ಯಾಭ್ಯಾಸಕ್ಕೆ ಅನುವು ಮಾಡಿಕೊಡ್ತಕ್ಕಂಥ ಕೈಂಕರ್ಯದಲ್ಲಿ ತೊಡಗಿದ್ದಾರೆ. ಅವರಿಗೆ ಶುಭವಾಗಲಿ ಅಂಥೇಳಿ ನಾನು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪರವಾಗಿ ಶುಭವನ್ನು ಕೊಡ್ತೇನೆ. ನಮ್ಮ ಶಾಲೆಯಲ್ಲಿ ತುಂಬ ಬಡ ಮಕ್ಕಳು ಓದ್ತಾ ಇದ್ದಾರೆ. ಆ ಬಡ ಮಕ್ಕಳನ್ನು ನಮ್ಮ ಶಿಕ್ಷಕ ವೃಂದದವರು ಸುಮಾರು 90ಕ್ಕೂ ಹೆಚ್ಚು ಅಂಕಗಳನ್ನು ಪಡೆದು ಸುಮಾರು 100 ಜನ ಮಕ್ಕಳನ್ನು ನಾವು ಇವತ್ತು ಸನ್ಮಾನಿಸ್ತಾ ಇದ್ದೀವಿ. ನಮ್ಮ ವಾಸವಿ ವಿದ್ಯಾಸಂಸ್ಥೆ ಹಾಗೂ ನಮ್ಮ ಮುಖಂಡರಾಗಿರ್ತಕ್ಕಂಥ ರವೀಂದ್ರ ಸಾಹೇಬರು ನಮಗೆ ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಈ ಮಕ್ಕಳಿಗೆ ನೀವು ಸನ್ಮಾನ ಮಾಡಿ, ದೇವರು ನಿಮಗೆ ಒಳ್ಳೇದು ಮಾಡ್ತಾನೆ ಹೇಳಿ. ಸಾಮಾನ್ಯವಾಗಿ ಕರ್ನಾಟಕದಲ್ಲ, ಭಾರತ ದೇಶದಲ್ಲೇ ಯಾರೂ ಇಂಥ ಕಾರ್ಯಕ್ರಮ ಮಾಡಿಲ್ಲ. 100 ಜನ ಒಂದೇ ಶಾಲೆಯ ಮಕ್ಕಳಿಗೆ 90ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಂಥ ಮಕ್ಕಳಿಗೆ ನಾವು ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅದಕ್ಕೆ ವಾಸವಿ ವಿದ್ಯಾಸಂಸ್ಥೆಯವರು ಮತ್ತು ನಮ್ಮ ರವೀಂದ್ರ ಸಾಹೇಬರಂತೂ ನಮ್ಮನ್ನು ಮಾಸ್ಟ್ರೇ ಎಲ್ಲಿದ್ದೀರಿ, ಏನು ಮಾಡ್ತಾಯಿದ್ದೀರಿ ಅಂತ ಕೇಳಿ ರಿಸಲ್ಟ್ ಬಂತ, ಹೇಗೆ ಬಂತು ಅಂತ ಕೇಳ್ತಾ ಇರ್ತಾರೆ. ಇಂಥ ಪುಣ್ಯಾತ್ಮ ನಮ್ಮ ಸ್ಕೂಲ್ ಮುಂದೆನೇ ಇರತಕ್ಕಂಥದ್ದಿಂದ ನಮಗೆ ಬಹಳಷ್ಟು ಸಂತೋಷ ಆಗ್ತಾಯಿದೆ. ಈ ಒಂದು ಹೆಮ್ಮೆ ನಾವು ಮುಂದೆನೂ ಇದನ್ನು ಉಳಿಸ್ಕೋತೀವಿ. ಇನ್ನೂ ಹೆಚ್ಚಿನ ಶ್ರಮವಹಿಸಿ ಈ ಏರಿಯಾದ ಮಕ್ಕಳಿಗೆ ನಮ್ಮ ಸೇವೆ ಮಾಡ್ತೀವಿ ಅಂತ ಹೇಳಿ ನಾನು ತಮ್ಮಲ್ಲಿ ಈಗ 100 ಜನ ಹೆಚ್ಚು 100 ಜನಕ್ಕಿಂತ ಹೆಚ್ಚು ಮಕ್ಕಳಿಗೆ ನಾವು ಸನ್ಮಾನ ಮಾಡ್ತಾಯಿದ್ವಿ. ಅಷ್ಟು 90ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿದ್ದಾರೆ, ಅವರಿಗೆ ನಾವು ಸನ್ಮಾನ ಮಾಡ್ತಾಯಿದ್ದೀವಿ. ಇದು ಮೊದಲನೇ ವರ್ಷ ಪ್ರಾರಂಭ ಮಾಡಿದ್ದೀವಿ ನಾವು. ಇದೇ ರೀತಿ ಇನ್ನು ಮುಂದೆ ನಾನು ಬದುಕಿರೋರಿಗೂ ಇರಬೇಕು ಅಂತ, ನಮ್ಮ ಸಾಹೇಬರು ಬದುಕಿರೋರಿಗೆ ಇರಬೇಕು ಅನ್ನೋ ಒಂದು ಆಸೆ ನನಗಿದೆ ಸರ್. ಈ ದಿನದ ಕಾರ್ಯಕ್ರಮಕ್ಕೆ ನಮ್ಮ ವಿದ್ಯಾರ್ಥಿಗಳಿಗೂ ಹಾಗೂ ಈ ಶಾಲಾ ಮುಖ್ಯಸ್ಥರಿಗೂ, ನಮ್ಮ ಮಾಜಿ ಕಾರ್ಪೊರೇಟರ್ ಆದಂಥ ರವೀಂದ್ರ ಅವರುಗಳಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಹಾಗೆ ಈ ಒಂದು ಕಾರ್ಯಕ್ರಮಗಳು ಮಕ್ಕಳನ್ನು ಉತ್ತೇಜನಗೊಳಿಸೋಕ್ಕೋಸ್ಕರ, ಮಕ್ಕಳಿಗೆ ಒಂದು ಇನ್ನೂ ಹೆಚ್ಚಿಗೆ ಓದಿದ್ರೆ ಒಂದು ಪ್ರಾಶಸ್ತ್ಯ ಸಿಗುತ್ತೆ ಅನ್ನೋ ಒಂದು ಭಾವನೆ ಮಕ್ಕಳಲ್ಲಿ ಬೆಳೀಲಿ, ಅವ್ರಿಗಳಿಗೂ ಒಂದು ಅನುಕೂಲ ಆಗಲಿ ಅಂಥೇಳಿ, ಯಾವುದೇ ಒಂದು ಮಕ್ಕಳು ಬೆಳಿಬೇಕಾದ್ರೆ ಅವ್ರಿಗೆ ಉತ್ತೇಜನ ಬೇಕು. ಮನೆಯಿಂದ ಉತ್ತೇಜನ ಆದಮೇಲೆ ಶಾಲೆಯಿಂದ ಉತ್ತೇಜನ ಕೊಡಬೇಕು. ಆ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇವರು ಆಯೋಜಿಸಿದ್ದಾರೆ. ಆಯೋಜನೆ ಮಾಡಿರೋದಕ್ಕೂ ಒಂದು ಅರ್ಥ ಇರುತ್ತೆ. ಯಾಕೆಂತಂದರೆ ಮಕ್ಕಳು ಇಡೀ 10 ವರ್ಷ ಓದಿರ್ತಾರೆ. SLCನಲ್ಲಿ ಅವರ ಲೈಫ್ ಸೆಟ್ಲಾಗುವಂಥ ಭಾಗ ಅದು. ಆ SLCನಲ್ಲಿ ಒಳ್ಳೆ ಮಾರ್ಕ್ಸ್ ಬಂದು ಒಳ್ಳೆ ಕಾಲೇಜಲ್ಲಿ ಸೇರಿಕೊಂಡ್ರೆ ಒಳ್ಳೆ ವಿದ್ಯಾಭ್ಯಾಸ ಸಿಗುತ್ತೆ ಅಂತ ಹೇಳಿ ಅವರೂ ಬಂದು ನಮ್ಮನ್ನು ಇದು ಮಾಡಿದಾಗ, ನಮ್ಮ ಶಾಲೆ ವಾಸವಿ ಕಾಲೇಜು ಸಂಸ್ಥೆಯಿಂದ ಅವ್ರುಗಳಿಗೂ ಒಂದು ಉತ್ತೇಜನ ಕೊಡಬೇಕು, ಅವ್ರುಗಳಿಗೂ ಮುಂದಿನ ವಿದ್ಯಾಭ್ಯಾಸಕ್ಕೂ ಸಹ ನಮ್ಮ ಕಾಲೇಜಿಂದನೇ ಅವ್ರಿಗೆ ಅನುಕೂಲ ಮಾಡಿಕೊಡ್ತೀವಿ ಅನ್ನೋ ಒಂದು ಭಾವನೆ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡಿದ್ದೀವಿ. ಈ ಕಾರ್ಯಕ್ರಮದ ಉದ್ದೇಶನೂ ಅಷ್ಟೇ, ತಂದೆ ತಾಯಿಗಳದ್ದು ಎಷ್ಟು ಕರ್ತವ್ಯ ಇರುತ್ತೋ ಹಾಗೆ ನಮ್ಮ ಶಾಲೆಗಳದ್ದು ಅಷ್ಟೇ ಕರ್ತವ್ಯ ಇರುತ್ತೆ. ಮಕ್ಕಳ ಎಲ್ಲ ಸರ್ವತೋಮುಖ ಅಭಿವೃದ್ಧಿ ಆಗೋದೇ ಶಾಲೆಗಳಲ್ಲಿ. ಆ ಶಾಲೆಗಳಲ್ಲಿ ಉತ್ತಮವಾದ ಪ್ರಜೆಗಳನ್ನು ನಾವು ನಿರ್ಮಾಣ ಮಾಡಬೇಕು ಅಂತಂದರೆ ಇವತ್ತು ಇಡೀ ನಮ್ಮ ದೇಶ ಯುವಜನಾಂಗದ ಮೇಲೆ ಕಣ್ಣನ್ನು ಹಾಯಿಸ್ತಾ ಇದೆ. ಆ ಯುವಜನಾಂಗದ ಕಣ್ಣು ಹಾಯಿಸಬೇಕಾದ್ರೆ ನಾವು ಒಳ್ಳೆ ಪ್ರಜೆಗಳನ್ನು ಬೆಳೆಸಬೇಕಾಗಿರೋ ಒಂದು ಬೇಸಿಕ್ ಎಲ್ಲಿದೆ ಅಂದರೆ ಶಾಲೆಗಳಲ್ಲಿದೆ. ಆ ಶಾಲೆಗಳಲ್ಲಿ ಉತ್ತಮವಾದ ಅವರಿಗೆ ಒಂದು ವಿದ್ಯಾಭ್ಯಾಸದ ಜೊತೆಯಲ್ಲಿ ಉತ್ತಮವಾದ ಗುಣಗಳು, ಉತ್ತಮವಾದ ನಡವಳಿಕೆಗಳನ್ನು ನಾವು ಕೊಟ್ಟರೆ ನಮ್ಮ ದೇಶದ ಪ್ರಗತಿಗೆ ಯಾವುದೇ ಅಡ್ಡಿ ಇಲ್ಲ ಅನ್ನೋ ಒಂದು ಉದ್ದೇಶ ಇದೆ. ಅದೇ ಉದ್ದೇಶದಲ್ಲಿ ನಾವು ಈ ಒಂದು ಸಂಸ್ಥೆಯಲ್ಲಿ ಸುಮಾರು ವರ್ಷಗಳಿಂದ ನಾವು ಸುಮಾರು 25 ವರ್ಷದಿಂದ ನಾವು ಸಂಸ್ಥೆಯಲ್ಲಿ ಮಾಡ್ತಾ ಇದ್ದೀವಿ. ಆ ಸಂಸ್ಥೆಯಲ್ಲೂ ಅಷ್ಟೇ
ಬರೀ ಕೇವಲ ವಿದ್ಯಾಭ್ಯಾಸ ಕೊಡೋದಲ್ಲ, ನಾವು PUC ಇಂದ ಡಿಗ್ರಿ ತನಕ ನಾವು ಏನು ವಿದ್ಯಾಭ್ಯಾಸ ಕೊಡ್ತೀವಿ, PG ತನಕ ಕೊಡ್ತೀವಿ. ಕೇವಲ ಅಷ್ಟೇ ಅಲ್ದಿರ ಅವ್ರುಗಳಿಗೆ ಉದ್ಯೋಗಾವಕಾಶಗಳನ್ನು ಕೊಟ್ಟಿದ್ದೀವಿ. ನಾವು ಇದುವರೆಗೆ ಸುಮಾರು 5,500 ಜನ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದೀವಿ. ಈ ವರ್ಷ ಕೂಡ 416 ಜನಕ್ಕೆ ವಿವಿಧ ಪ್ರತಿಷ್ಠಿತ ಕಂಪನಿಗಳಿಂದ ಉದ್ಯೋಗಾವಕಾಶವನ್ನು ಕಲ್ಪಿಸ್ಕೊಡ್ತೀವಿ. ನಮ್ಮ ಒಂದು ಉದ್ದೇಶ ಇರೋದು ಕೇವಲ ವಿದ್ಯಾಭ್ಯಾಸ ಕೊಡೋದು ಅಲ್ವೇ ಅಲ್ಲ. ಯಾಕೆಂತಂದರೆ ಎಲ್ಲರೂ ಹೇಳ್ತಾರೆ ಇವತ್ತು ವಿದ್ಯಾಸಂಸ್ಥೆಗಳು ದೊಡ್ಡ ದೊಡ್ಡ ಕಾರ್ಖಾನೆಗಳಾಗ್ಬಿಟ್ಟಿದೆ, ದುಡ್ಡಿನ ಕಾರ್ಖಾನೆಗಳು ಅಂತ. ಖಂಡಿತ ಅಲ್ಲ. ನಾವೊಂದು ಒಳ್ಳೆಯ ವಿದ್ಯಾರ್ಥಿಗಳನ್ನು ಬೆಳೆಸ್ತಾ ಇದ್ದೀವಿ. ಯಾಕೆಂದರೆ ನಮ್ಮಲ್ಲಿ ಓದಿರೋಂಥ ವಿದ್ಯಾರ್ಥಿಗಳು ಇವತ್ತು ವಿದೇಶಗಳಲ್ಲಿ ಕೂಡ ಕೆಲಸ ಮಾಡಿ ಎಷ್ಟೋ ಜನ ಬಂದು ನಮ್ಮ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ. ಆ ಒಂದು ಸಾರ್ಥಕವಾದ ಭಾವನೆ ನಮ್ಮಲ್ಲಿ ಬೆಳೀತಾ ಇದೆ. ಸಾರ್ಥಕವಾದ ಜೀವನ ನಡೆಸ್ತಾ ಇದ್ದೀವಿ. ಸಂಸ್ಥೆಗಳು ಮಕ್ಕಳನ್ನು ಎಲ್ಲ ಅಭಿವೃದ್ಧಿ ಅಂತಂದರೆ ಮಕ್ಕಳನ್ನು ಸರ್ವತೋಮುಖ ಅಭಿವೃದ್ಧಿಯಾಗಿ ಬೆಳೆಸೋದೇ ಇವತ್ತು ಶಾಲೆಗಳ ಒಂದು ಕರ್ತವ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.